ಯೇಸು ಕ್ರಿಸ್ತನ ಅತಿ ಸುಮಧುರವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಂಜೆಯ ಶುಭವಂದನೆಗಳು. ಸಾನ್ನಿಧ್ಯ ಆರಾಧನೆಗೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವರು ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಕೂಡ ಈ ಬೇರೆ ಬೇರೆ ದೇಶಗಳಲ್ಲಿದ್ರು ಕೂಡ ಅಂತರ ಇದ್ರೂ ಕೂಡ ಈ ಆರಾಧನೆ ಮೂಲಕವಾಗಿ ನಮ್ಮನ್ನು ಒಂದು ಮಾಡಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ದೇವರ ವಿಶೇಷವಾದಂತ ಆಶೀರ್ವಾದ, ದೇವರ ವಿಶೇಷವಾದಂತ ನಡೆಸುವಿಕೆ, ಆತನ ಅದ್ಭುತಗಳನ್ನು ಪ್ರತಿ ಕ್ಷಣ ಅನುಭವ ಮಾಡ್ತಾ ಈ ಜೀವಿತವನ್ನು ಆತನ ಮಹಿಮೆಗಾಗಿ, ಆತನಿಗೆ ಸ್ತುತಿಯನ್ನು ಸಲ್ಲಿಸುವಂತೆ ಆ ಉದ್ದೇಶವನ್ನು ಆತ ನಮ್ಮ ಜೀವಿತದಲ್ಲಿ ಇಟ್ಟಂತ ದೇವರಾಗಿದ್ದಾನೆ. ಆತನಿಗೆ ನಾವು ಮಹಿಮೆ ಪಡಿಸಬೇಕು. ಎಲ್ಲಾ ಸೃಷ್ಟಿಗಳು ಆತನನ್ನು ಮಹಿಮೆ ಪಡಿಸಬೇಕು. ದೇವರ ವಾಕ್ಯ ದೇವರ ವಾಕ್ಯ ಹೇಳುವಂತಹದ್ದು ಎಲ್ಲ ಸೃಷ್ಟಿ ಆತನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಬಯಸುವಾತನು ಆತನೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುವಂತ ದೇವಜನರೇ, ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಿಗಾಗಿ ಕಾಯ್ಬೇಕಾಗ್ತದೆ, ಅನೇಕ ಅದ್ಭುತಗಳಿಗಾಗಿ ಕಾಯ್ಬೇಕಾಗ್ತದೆ, ಒಂದು ಕೆಲಸಕ್ಕಾಗಿ ನಾವು ಕಾಯ್ಬೇಕಾಗ್ತದೆ. ಅನೇಕ ಬಾರಿ ಈ ವೇಟಿಂಗ್ ಪೀರಿಯಡ್ ಎನ್ನುವಂಥದ್ದು ಆತನ ಮೇಲಿಟ್ಟಂತ ವಿಶ್ವಾಸವನ್ನು ಅದು ನಮ್ಮ ಜೀವಿತದಲ್ಲಿ ಪ್ರಕಟಿಸುವಂತದ್ದು. ಆ ವೇಟಿಂಗ್ ಪೀರಿಯಡ್ ಅಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೇವೆ, ಪ್ರತಿಸ್ಪಂದಿಸ್ತೇವೆ, ಇದರ ಮೇಲೆ ನಮ್ಮ ಕ್ರಿಸ್ತಿಯ ಜೀವಿತ ನಿಂತುಕೊಂಡದ್ದು. ದೇವರ ವಾಕ್ಯಕ್ಕೆ ಹೋಗುವ ಮುನ್ನ ಆತನ ಪ್ರಸನ್ನತೆಯಲ್ಲಿ ಗೊತ್ತಿರುವಂತ ಒಂದು ಹಾಡು, ಆತನ ಮಹಿಮೆಯಲ್ಲಿ, ಆತನ ಪ್ರಸನ್ನತೆಯಲ್ಲಿ ಜೊತೆಯಾಗಿ ನಾವು ಹಾಡೋಣ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಅದ್ಭುತವ ಹೊಂದಲು, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಜನರೇ, ಆರಾಧನೆಯಲ್ಲಿ ಭಾಗವಹಿಸಿರುವಂತ ಯಾವ್ದಾದ್ರೂ ಜೀವಿತದಲ್ಲಿ ಅಯ್ಯೋ ಅದ್ಭುತ ನನ್ನ ಜೀವಿತದಲ್ಲಿ ಆಗ್ತಾ ಇಲ್ಲಲ್ಲ, ನನ್ನ ಈ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲಲ್ಲ ಎಂಬುದಾಗಿ ನೀನು ಪರಿತಪಿಸ್ತಾ ಇರುವುದಂತಾದ್ರೆ, ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಕೊಡುವಂತ ಅಭಯದ ಮಾತು, ನನ್ನ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಎಲ್ಲವನ್ನು ಸರಿಪಡಿಸಲಿಕ್ಕೆ ಶಕ್ತನು ನಾನು, ದೇವರು ಹೇಳುವಂತ ಮಾತು. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ಸುಳ್ಳಾಡದು ನೆರವೇರ್ವದು, ತಡವಾದರು ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರ್ವದು, ತಡವಾದರು ನಾ ಕಾಯುತ್ತಿರುವೆ. ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ನಾ ಕಾಯುತ್ತಿರುವೆ
ಕರ್ತನ ಪ್ರೀತಿಯುಳ್ಳ ದೇವಜನರೇ, ಅನೇಕರ ಜೀವಿತದಲ್ಲಿ ಅನೇಕ ಬಾರಿ ನಾವು ಏನನ್ನಾದ್ರೂ ಕಳಕೊಳ್ಳುವಾಗ ನಮಗೆ ಬೇಸರ ಆಗ್ತದೆ. ಗುಣಪಡಿಸಲಾರದಂತ ನೋವು, ಗಾಯ ನಮ್ಮ ಜೀವಿತದಲ್ಲಿ ಆಗ್ತದೆ. ಅದ್ರ ನೆನಪು ಇಟ್ಕೊಂಡ್ರೆ ಏನೋ ಜೀವಿತದಿಂದ ಏನಾದ್ರು ತೆಗಿತಾ ಇದ್ದಾನೆ ಅಂತ ಹೇಳಿದ್ರೆ ಅದರ ಅರ್ಥ God is preparing you for something new, something blessed. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಅನೇಕ ಬಾರಿ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಅಶಕ್ತರಾದಾಗ ನೆನಪಿನಲ್ಲಿ ಇಟ್ಕೊಳ್ರಿ, ಮೊಣಕಾಲೂರಿ ಆತನನ್ನು ಪ್ರಾರ್ಥಿಸಿರಿ. ಮೊಣಕಾಲೂರಿ ಆತನು ಪ್ರಾರ್ಥಿಸುವಾಗ ನಿನ್ನ ಎಲ್ಲ ಹೋರಾಟದಲ್ಲಿ ಆತನು ಜಯ ಕೊಡುವ ಆತನಾಗಿದ್ದಾನೆ. ನಿನಗೆ ತಿಳಿಯಲರಿಯದ ರೀತಿಯಲ್ಲಿ, ನಿನ್ನ ಮನಸ್ಸಿಗೆ ಆಲೋಚನೆಗೆ ನಿಲುಕದ ರೀತಿಯಲ್ಲಿ ಆತನ ಜೀವನದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ, ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಪರಿಶುದ್ಧನಾಥ ದೇವರೇ, ಸ್ವಾಮಿ ಸೊಮೆಕಾಯನಿಗೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಅದ್ಭುತಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಮನಸ್ಸಿನಲ್ಲಿ ಹೇಳಿಕೊಳ್ಳಲಾರದಂಥ ನೋವುಗಳು, ದುಃಖಗಳು, ಕಣ್ಣೀರುಗಳು, ಉತ್ತರ ಸಿಗಲಾರದ ಪ್ರಾರ್ಥನೆಗಳು, ಕಷ್ಟ ಕಾರ್ಪಣ್ಯಗಳು, ನೋವುಗಳು, ದುಃಖಗಳು ಆವರಿಸಿಕೊಂಡಿರುವಾಗ ದೇವರೇ, ನಮ್ಮ ದೃಷ್ಟಿ ನಿನ್ನನ್ನು ನೋಡ್ತದೆ. ನಿನ್ನ ಚಿತ್ತಕ್ಕೆ ಶಿರಗಳನ್ನು ಬಾಗ್ತದೆ ಸ್ವಾಮಿ. ನೀನು ನಡೆಸು, ನೀನು ಆಶೀರ್ವಸು, ನೀನು ಬಲಪಡಿಸಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಮುನ್ನಡೆಸು ಸ್ವಾಮಿ. ನಿನ್ನ ಆಶೀರ್ವಾದದ ಜೀವಿತ ನಮ್ಮದಾಗಲಿಕ್ಕಾಗುವಂಥ ಕೃಪೆಯನ್ನು ನೀನು ದಯಪಾಲಿಸಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಮಹಿಮೆಯ ಸಾಧನವಾಗಿ ನಮ್ಮನ್ನು ಉಪಯೋಗಿಸು, ಆಶೀರ್ವಸು. ನಿನ್ನ ಆತ್ಮನ ನಡೆಸಬೇಕೆಂದು ದಯಪಾಲಿಸಿಕೊಡು. ಆರಾಧನೆ ಭಾಗಿಯಾಗಿರುವಂಥ ಪ್ರತಿಯೊಬ್ಬೊಬ್ಬರು ನಿನ್ನ ಗಾಳಸ್ಕೊಪ್ಪಿಸ್ಕೊಡ್ತಿದ್ದೇವೆ. ಒಂದೊಂದು ಉದ್ದೇಶ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿದೆ. ನೀನಿಟ್ಟಂಥ ಉದ್ದೇಶ ನಾವು ನೆರವೇರಿಸಲಿಕ್ಕಾಗುವಂತೆ ಆ ನಿಟ್ಟಿನಲ್ಲಿ ನಮ್ಮನ್ನು ಮುನ್ನಡೆಸು, ಬಲಪಡಿಸಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಆಶೀರ್ವಾದ ತುಂಬಿಸು, ನಿನ್ನ ಆತ್ಮ ನಡೆಸಬೇಕೆಂದು ಪಾಲಿಸಿಕೊಡು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೇಡಿದ ನಮ್ಮ ತಂದೆಯೇ, ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಚಂದ್ರೇ,
ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಒಂದು ಫೇಸ್ ಬರ್ತದೆ, ಒಂದು ಸ್ಥಿತಿ ಬರ್ತದೆ, ಮನಸ್ಸಿನಲ್ಲಿ ಒಂದು ಆತಂಕ ಹುಟ್ಟಿಕೊಳ್ತದೆ, ಯಾವಾಗ ಇದೆಲ್ಲ ಅಂತ್ಯವಾಗ್ತದೆ ಎಂಬುದಾಗಿ, ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ಯಾವಾಗ ಈ ಮುಚ್ಚಿರುವಂತ ಬಾಗಿಲು ನನಗಾಗಿ ಓಪನ್ ಆಗ್ತದೆ, ಯಾವಾಗ ನನ್ನ ಕುಟುಂಬದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಬದಲಾಗ್ತದೆ. when the breakthrough will come, ಯಾವಾಗ ನನ್ನ ಅನಾರೋಗ್ಯ ಗುಣವಾಗ್ತದೆ. ಅನೇಕ ಬಾರಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಮುಂದೆ ಸಾಗ್ತಾ ಇರ್ತೇವೆ. ಮನಸ್ಸಿನಲ್ಲಿ ಒಂದು ವೇಳೆ ಇಂಥ ಪ್ರಶ್ನೆಯಲ್ಲಿರುವಂತ ಪ್ರತಿಯೊಬ್ಬೊಬ್ಬರಿಗೆ ದೇವರು ಈ ದಿನ ನೀಡುವಂತಹ ಒಂದು ವಾಕ್ಯ ಏನಂತ ಹೇಳಿದ್ರೆ, God is having his own time. ಒಂದು ವೇಳೆ ನೀನು ಆತನ ಸಮಯವನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಆದರೆ ನೀನು ಆತನ ಸಮಯವನ್ನು ನಂಬಬಹುದು, ನಂಬಬೇಕು ಕೂಡ. ಯು ಮಸ್ಟ್ ಬಿಲೀವ್ ಹಿಸ್ ಟೈಮಿಂಗ್. ಯಾವುದು ನಿನಗೆ ಡಿಲೇ ಎಂಬುದಾಗಿ ಕಾಣ್ತಾ ಇದೆಯೋ, ನಿನ್ನ ಪ್ರಾರ್ಥನೆಗೆ ಉತ್ತರ ಬಹಳ ಸಿಗ್ತಾ ಇಲ್ಲ ಎನ್ನುವಂತ ಒಂದು ನೋವು ಕಾಡ್ತಾ ಇದೆಯೋ, ರಿಮೆಂಬರ್, ಗಾಡ್ ಇಸ್ ಪ್ರಿಪೇರಿಂಗ್ ಯು ಫಾರ್ ಸಮಥಿಂಗ್. ದೇವರು ನಿನ್ನನ್ನು ಯಾವುದಕ್ಕಾಗೂ ಆತನು ಸಿದ್ಧಪಡಿಸ್ತಾ ಇದ್ದಾನೆ. ನೀನು ಒಂದು ವೇಳೆ ಯಾಕೆ ದೇವರೇ ಈ ಬಾಗಿಲು ನನಗೆ ಮುಚ್ಚಿಕೊಂಡಿದೆ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇರೋದಂತಾದ್ರೆ, ನೆನಪಿನಲ್ಲಿ ಇಟ್ಕೊಳ್ಳೋ, ಇಟ್ ಇಸ್ ಫಾರ್ ಯುವರ್ ಪ್ರೊಟೆಕ್ಷನ್. ನಿನ್ನ ಸುರಕ್ಷತೆಗಾಗಿ ದೇವರ ಬಾಗಿಲನ್ನು ಆತನು ಮುಚ್ಚಿದ್ದಾನೆ. ಒಂದು ವೇಳೆ ನಿನ್ನ ಪ್ರಾರ್ಥನೆಗೆ ಒಂದು ವೇಳೆ ನೋ ಎನ್ನುವಂತ ಆನ್ಸರ್ ನೀನು ಹೊಂದಿಕೊಳ್ತಾ ಇದ್ದೀಯ ಅಂತ ಆದ್ರೆ, ರಿಮೆಂಬರ್, he is preparing you for something great. yes, ಏನೋ ಒಂದು ಉತ್ತಮವಾದಂಥ ಮಹೋನ್ನತವಾದಂಥ ಕಾರ್ಯಕ್ಕಾಗಿ ನಿನ್ನನ್ನು ಆತನು ಸಿದ್ಧಪಡಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಚಂದ್ರೇ, ನೆನಪಿನಿಟ್ಕೊಳ್ಬೇಕಂತ ಮೊದಲ ವಿಷಯ, ದೇವರ ಸಮಯ ಅದು ನಮ್ಮ ಸಮಯ ಅಲ್ಲ. ಗಾಡ್ಸ್ ಟೈಮಿಂಗ್ ಈಸ್ ನಾಟ್ ಅವರ್ ಟೈಮಿಂಗ್. ನಮ್ಮೆಲ್ಲರೂ ಕೂಡ ಗೊತ್ತಿರುವಂತಹ ಒಂದು ವಾಕ್ಯ, ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ. ನಮ್ಮೆಲ್ಲರೂ ಕೂಡ ಅದು ಬಾಯ್ಪಾಠ ಇರ್ತದೆ, ಮಾತ್ರವಲ್ಲ ಅದನ್ನು ಅನೇಕ ಬಾರಿ ನಾವು ಅದನ್ನು ಉಪಯೋಗಿಸ್ತೇವೆ ಕೂಡ. 55ನೇ ಅಧ್ಯಾಯ 8 ಮತ್ತು 9ನೇ ವಚನಗಳು. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ. ಅದರಿಂದಾಗಿ ರಿಲೈ ಆನ್ ಗಾಡ್ಸ್ ಟೈಮಿಂಗ್. ಒಂದು ವೇಳೆ ನೀನು ಇವತ್ತನ್ನು ನೋಡ್ತಾ ಇದ್ದೀಯಾ, ಆದರೆ ದೇವರು ನಿನ್ನ ನಾಳೆಯನ್ನು ಅಂದ್ರೆ ಫ್ಯೂಚರ್ ಆತ ನೋಡ್ತಾ ಇದ್ದಾನೆ. ನೀನು ಇವತ್ತಿನ ಸಮಸ್ಯೆಯನ್ನು ನೋಡ್ತಾ ಇದ್ದೀಯಾ, ದೇವರು ನಿನ್ನ ಜೀವಿತದಲ್ಲಿ ಉದ್ದೇಶವನ್ನು ನೋಡ್ತಾ ಇದ್ದಾನೆ. ನೆನಪಿನಲ್ಲಿಟ್ಕೊಳ್ರಿ, ಯೋಸೇಫ ಕನಸುಗಳನ್ನು ಕಾಣ್ತಾನೆ. ಕನಸಿನಲ್ಲಿ ಆತನ ತಂದೆ ಮಾತ್ರವಲ್ಲ, ಆತನ ಅಣ್ಣಂದಿರೆಲ್ಲರೂ ಕೂಡ ಆತನಿಗೆ ಅಡ್ಡ ಬೀಳುವಂತ ಒಂದು ಸಮಯ. ಆ ಕನಸನ್ನು ಆತನು ಕಾಣ್ತಾನೆ. ಆದರೆ ಅದು ಪೂರೈಸ್ಬೇಕಂತಾದ್ರೆ ಅಲ್ಲೊಂದು ದೊಡ್ಡ ಒಂದು ಪ್ರೊಸೆಸ್ ನಡೀತದೆ. ಹಾಳು ಬಾವಿಯಿಂದ ಎತ್ತಿ ಆ ಒಂದು ಜನರಿಗೆ, ಇಷ್ಮಾಯೇಲರಿಗೆ ಅಣ್ಣ ತಮ್ಮಂದಿರು ಆತನನ್ನು ಮಾರ್ತಾರೆ, ಅರಮನೆಯಲ್ಲಿ ಇರ್ಬೇಕಾಗ್ತದೆ. ಇವೆಲ್ಲವುಗಳು ಆದ ನಂತರ ಆ ಕನಸು ಅದು ನೆರವೇರ್ತದೆ. ನೆನಪಿಟ್ಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ವಿಷಯ, ದ ಪ್ರಾಮಿಸ್ ಈಸ್ ಇಮಿಡಿಯೇಟ್, ಬಟ್ ಫುಲ್ಫಿಲ್ಮೆಂಟ್ ಈಸ್ ಅ ಪ್ರೊಸೆಸ್. ವಾಗ್ದಾನ ಎನ್ನುವಂಥದ್ದು ಆಗಲೇ ನಮಗೆ ಸಿಗುವಂಥದ್ದು, ಅದೇ ಕ್ಷಣದಲ್ಲಿ ಸಿಗುವಂಥದ್ದು. ಆ ವಾಗ್ದಾನದ ನೆರವೇರಿಕೆ ಅದೊಂದು ಪ್ರಕ್ರಿಯೆಯಾಗಿದೆ. ಅದರಿಂದಾಗಿ ನಾವು ಕಾಣದಂಥ ಸಮಯದಲ್ಲಿ ಕೂಡ, ನಮ್ಮ ಕಣ್ಣಿಗೆ ಕಾಣದಂಥ ಸಮಯದಲ್ಲಿ ಕೂಡ ದೇವರು ಕಾರ್ಯವನ್ನು ಮಾಡುತ್ತಾ ಇರುವ ಆತನಾಗಿದ್ದಾನೆ. ಆತನು ಕಾರ್ಯವನ್ನು ಮಾಡುತ್ತಾ ಇರುವ ಆತನಾಗಿದ್ದಾನೆ. ಎರಡನೇದಾಗಿ ನಾವು ಅದನ್ನು ಅತ್ಯಂತವಾಗಿ ಪ್ರಾಮುಖ್ಯವಾಗಿ ನಾವು
ನೆನಪಿನಲ್ಲಿಟ್ಕೊಳ್ಬೇಕಂತ ವಿಷಯ ಏನಂತ ಹೇಳಿದ್ರೆ, ಯಾವಾಗಲೂ ಡಿಲೇ ಎನ್ನುವಂಥದ್ದು ಡಿನೈ ಅಲ್ಲ. ತಡವಾಗುವಂಥದ್ದು ಅಂತ ಹೇಳಿದ್ರೆ ದೇವರ ನಿರಾಕರಣೆ ಎಂಬುದಾಗಿ ಅರ್ಥ ಅಲ್ಲ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಬಕ್ಕೂಕನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 3ನೇ ವಚನ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು ಎಂಬುದಾಗಿ. For still vision awaits its appointed time. It hastens to the end. It will not lie. If it seems slow, wait for it. It will surely come. It will not delay ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ದೇವರ ವಾಕ್ಯ ನಮಗೆ ಒಂದು ಸ್ಪಷ್ಟಪಡಿಸುವಂಥ ಒಂದು ಸತ್ಯಾಂಶ ಏನಂತ ಹೇಳಿದ್ರೆ, ವಿ ಹ್ಯಾವ್ ಟು ವೇಟ್. ಅನೇಕ ಬಾರಿ ನಾವು ದೇವರ ಹತ್ರ ಕೇಳ್ಕೊಳ್ತೇವೆ, ದೇವರೇ ಯಾಕೆ ಇಷ್ಟು ತಡವಾಗ್ತಾ ಇದೆ? ಆಗ ದೇವರು ನಿನಗೆ ಕೊಡುವಂತ ಉತ್ತರ ಏನಂತ ಹೇಳಿದ್ರೆ, ಮಗನೇ, ನಿನಗೆ ಸರಿ ಮಾಡಲು ಆಗದಿರುವಂತದ್ದನ್ನು ನಾನು ಸರಿಪಡಿಸುತ್ತಾ ಇದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಜನರೇ, ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಯಾಕೆ ಡಿಲೇ ಆಗ್ತಾ ಇದೆ, ಯಾಕೆ ನಿನ್ನ ಉತ್ತರ ತಡವಾಗ್ತಾ ಇದೆ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇರೋದಂತಾದ್ರೆ, ದೇವರು ನಿನಗೆ ಕೊಡುವಂತ ಒಂದು ಅಭಯದ ಮಾತು ಮಾತ್ರವಲ್ಲ, ಒಂದು ಸಂತೈಸುವಿಕೆಯ ಮಾತು ಏನಂತ ಹೇಳಿದ್ರೆ, ಮಗನೇ, ನಿನಗೆ ಸರಿ ಮಾಡಲಿಕ್ಕೆ ಆಗದ್ದನ್ನು ನಾನು ಸರಿಪಡಿಸ್ತಾ ಇದ್ದೇನೆ. ಟ್ರಸ್ಟ್ ಮೀ, ನನ್ನ ನಂಬು. ಜಸ್ಟ್ ಯೋಚನೆ ಮಾಡ್ರಿ, ಯೋಸೇಫನ ಜೀವಿತ. ಯೋಸೇಫ ಒಂದು ಕ್ಷಣದಲ್ಲಿ ಆತನು ಯಾವ ಸ್ಥಿತಿಗೆ ಬರ್ತಾನಂತ ಹೇಳಿದ್ರೆ, ಅಣ್ಣ ತಮ್ಮಂದಿರು ಆತನನ್ನು ದ್ವೇಷಿಸ್ತಾರೆ. ಆತನನ್ನು ಇಷ್ಮಾಯೇಲರಿಗೆ ಮೊದಲಿಗೆ ಅವನನ್ನು ಹಾಳುಬಾವಿಗೆ ಹಾಕ್ತಾರೆ. ಅಲ್ಲಿಂದ ಇಷ್ಮಾಯೇಲರಿಗೆ ಆತನ ಮಾರ್ತಾರೆ. ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಪೋಟಿಫರನ ಹೆಂಡತಿ ಆತನ ಮೇಲೆ ಸುಳ್ಳು ಅಪವಾದನ ಹಾಕ್ತಾಳೆ. ಸೆರೆಮನೆಗೆ ಕೂಡ ಹೋಗ್ತಾನೆ. ಒಂದು ಕ್ಷಣದಲ್ಲಿ ಯೋಸೇಫನ ಜೀವಿತದಲ್ಲಿ ಎಲ್ಲವೂ ಕೂಡ, ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲವೂ ಕೂಡ ತಪ್ಪಿ ಹೋಗ್ತಾ ಇದೆ. ಅದು ನೆನಪು ಇಟ್ಕೊಳ್ರಿ, ದೇವರು he is using the each and every moment for his glory. He is using that pit to the part of the purpose. The pit was the part of the journey to the palace. And the prison is the part of the journey to the purpose. ಅದರಿಂದಾಗಿ ನೆನಪಿನಿಟ್ಕೊಳ್ಬೇಕಾದಂಥ ಪ್ರಾಮುಖ್ಯವಂತ ವಿಷಯ ಏನಂತ ಹೇಳಿದ್ರೆ, your current chapter of life is not the final chapter. God is still writing your life. ಆತನ ಜೀವಿತನ ಆತನ ಬರೀತಾ ಇದ್ದಾನೆ. ಮೂರನೇದಾಗಿ ನೆನಪಿನಿಟ್ಕೊಳ್ಬೇಕಂತ ಇನ್ನೊಂದು ವಿಷಯ, ಯಾವಾಗ ದೇವರು ನಿನಗಾಗಿ ಬಾಗಿಲನ್ನು ತೆರೀತಾನೋ ಎಲ್ಲವನ್ನು ಆತನು ಸರಿ ಮಾಡುವ ಆತನಾಗಿದ್ದಾನೆ. ನಾವು ನೋಡ್ತೇವೆ, ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಹೀಗೆ ಬರೆಯಲ್ಪಡ್ತದೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವಂತಹ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿಕೊಂಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು ಎಂಬುದಾಗಿ. ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಕೂಡ ಮುಚ್ಚಲಾರರು. ನೆನಪಿನಿಟ್ಕೊಳ್ರಿ, ನೀನು ಪ್ರತಿಯೊಂದೊಂದು ಬಾಗಿಲನ್ನು ಫೋರ್ಸಬ್ಲಿ ಆಗಿ ತೆಗಿಬೇಕಾಗಿಲ್ಲ. ಆ ಬಾಗಿಲನ್ನು ತೆಗಿಲಿಕ್ಕಾಗಿ ಮನುಷ್ಯರನ್ನು ಮ್ಯಾನಿಪುಲೇಟ್ ಮಾಡಬೇಕಾಗಿಲ್ಲ. ಮಾತ್ರವಲ್ಲ, ನಿನಗಾಗಿ ಇಟ್ಟದ್ದಕ್ಕಾಗಿ ನೀನು ಬೆಗ್ ಮಾಡಬೇಕಾಗಿಲ್ಲ, ಬೇಡಬೇಕಾಗಿಲ್ಲ. ಯಾಕಂದ್ರೆ ದೇವರು ಯಾವಾಗ ಆ ಬಾಗಿಲನ್ನು ತೆರಿತಾನೋ, ನೋ ಒನ್ ಕ್ಯಾನ್ ಶಟ್. ಯಾರು ಕೂಡ ಆ ಬಾಗಿಲನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಅನೇಕ ಬಾಗಿಲುಗಳು, ಅನೇಕ ಅವಕಾಶಗಳು ನಮಗೆ ಅಟ್ರಾಕ್ಟಿವ್ ಆಗಿ ಕಾಣಬಹುದು. ಆದರೆ ಎಲ್ಲವುಗಳು ಕೂಡ ದೇವರು ನಿನಗಾಗಿ ತೆರೆದಿಟ್ಟಂತ ಬಾಗಿಲಲ್ಲ. ಈ ಜ್ಞಾನ, ಈ ವಿವೇಕ
ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ನಮಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಆತನು ನಿನಗಾಗಿ ಯಾವುದಂತ ತೆರೆದಿರ್ತಾನೋ ಅದನ್ನು ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಿನಗಾಗಿ ಯಾರು ತೆರೆದಿರಲಿಲ್ವೋ ಅದನ್ನು ಯಾರಿಗೂ ಕೂಡ ತೆರೀಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯಾಂಶನ ಅರಿಬೇಕಾದ ಅತಿ ಪ್ರಾಮುಖ್ಯ. 4ನೇದಾಗಿ ನೆನಪಿಟ್ಕೊಳ್ಬೇಕಂತ ವಿಷಯ, ಗಾಡ್ ಇಸ್ ಆಲ್ವೇಸ್ ವರ್ಕಿಂಗ್ ಬಿಹೈಂಡ್ ದ ಸೀನ್. ದೇವರು ತನ್ನ ಕಾರ್ಯವನ್ನು ಪ್ರತಿ ಕ್ಷಣ ಮಾಡುವ ಆತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 8:28 ಅಲ್ಲಿ, ದೇವರ ಸಂಕಲ್ಪದ ಮೇಲೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗ್ತದೆ ಎಂಬುದಾಗಿ. ಅನೇಕರು ನಿನ್ನ ಜೀವಿತದಲ್ಲಿ ನಿನಗೆ ಹರ್ಟ್ ಮಾಡಿರ್ಬೋದು, ಅನೇಕರು ನಿನ್ನ ಜೀವಿತವನ್ನು ಬಿಟ್ಟು ಹೋಗಿರ್ಬೋದು, ಅನೇಕರು ನಿನ್ನ ಅನೇಕ ಆಶೀರ್ವಾದಗಳಿಗೆ ಅಡ್ಡಿಯಾಗಿರ್ಬೋದು, ನಿನ್ನ ಅನೇಕ ಪ್ಲಾನ್ಸ್ಗಳು ಅದು ಫೇಲ್ ಆಗಿರ್ಬೋದು, ಅನೇಕ ಸಮಯಗಳು ನೀನು ಗೊಂದಲಕ್ಕೊಳಗಾಗಿರ್ಬೋದು, ಅನೇಕ ಪ್ರಾರ್ಥನೆಗಳು ಉತ್ತರ ಸಿಗಲಾರದಿದ್ದಿರ್ಬೋದು. ಆದರೆ ನೆನಪಿನಲ್ಲಿಟ್ಕೊಳ್ರೆ, ಎಲ್ಲವೂ ಕೂಡ ದೇವರ ಮಹಿಮೆಗಾಗಿ, ನಿನ್ನ ಒಳ್ಳೆಯದಕ್ಕಾಗಿ ಪರಿವರ್ತಿಸುವಂಥ ಶಕ್ತಿ ಅದು ನನ್ನ ದೇವರಿಗಿದೆ. ಅದಕ್ಕಾಗಿ ವಾಕ್ಯ ಹೇಳುವಂಥದ್ದು, ನಾನು ನಿಮ್ಮ ಕುರಿತಾಗಿ ಮಾಡುವಂಥ ಆಲೋಚನೆ ಅದು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ ಎಂಬುದಾಗಿ. ಆದ್ರಿಂದ ಕಾಯುವಂಥದ್ದು ಅಥವಾ ವೇಟಿಂಗ್ ಎನ್ನುವಂಥದ್ದು ಕೂಡ ಇದು ದೇವರ ಕಾರ್ಯದಲ್ಲಿ ಇಟ್ಸ್ ಆಲ್ಸೋ ಒನ್ ಚಾಪ್ಟರ್, ಒಂದು ಪ್ರಾಮುಖ್ಯವಾದಂಥ ಭಾಗವಾಗಿದೆ. ಯಾವಾಗ ನಮಗೆ ಅನೇಕ ಬಾರಿ ಉತ್ತರ ತಡವಾಗ್ತಾ ಇರ್ತದೋ, ನಮ್ಮ ಜವಾಬ್ದಾರಿ ದೇವರ ವಾಕ್ಯ ಹೇಳುವಂಥದ್ದು ನಿರೀಕ್ಷಿಸಿಕೊಂಡಿರು, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಕೀರ್ತನೆಗಳು 27ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ. ಇದನ್ನು ಅನೇಕ ಬಾರಿ ಅಪಾರ್ಥ ಮಾಡಲಾಗ್ತದೆ. ವೇಟಿಂಗ್ ಅಂತ ಹೇಳಿದ್ರೆ ಏನು ಕೂಡ ಮಾಡದೆ ಸುಮ್ಮನೆ ಇರುವಂಥದ್ದು ಎಂಬುದಾಗಿ. ಖಂಡಿತವಾಗಿ ಅಲ್ಲ. ದೇವರ ವಾಕ್ಯ ನಿನ್ನನ್ನು ಸೋಮಾರಿಯನ್ನಾಗಿ ಮಾಡುವುದಿಲ್ಲ. ಬದಲಿಗೆ ಈ ಕಾಯುವಂಥ ಸಮಯದಲ್ಲಿ ನಿನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ, ಪ್ರತಿ ಕ್ಷಣವನ್ನು ನೀನು ಆತನ ಮಹಿಮೆಗಾಗಿ ಉಪಯೋಗಿಸುವಂತಹದ್ದು. ಆ ಕಾಯುವಿಕೆಯಲ್ಲಿ ನಿನ್ನ ಪ್ರಾರ್ಥನಾ ಜೀವಿತವನ್ನು, ನಿನ್ನನ್ನು ಸಿದ್ಧಪಡಿಸಿಕೊಳ್ಳುವಿಕೆಯನ್ನು, ನೀನು ಆತ್ಮಿಕವಾಗಿ ಬೆಳೆಯುವಂಥದ್ದನ್ನು, ನಿನ್ನ ನಂಬಿಕೆಯನ್ನು ದೃಢ ಮಾಡಿಸಿಕೊಳ್ಳುವಂಥದ್ದನ್ನು, ಆತನ ಸೇವೆಯನ್ನು ಕ್ರಿಯಾತ್ಮಕವಾಗಿ ಮಾಡುವಂಥದ್ದು, ಇವೆಲ್ಲವುಗಳು ಕೂಡ ನಿನ್ನ ಜವಾಬ್ದಾರಿಯಾಗಿದೆ. ಕರ್ತನ ಪ್ರೀತಿಯುಳ್ಳ ದೇವಜನರೇ, ನೋಡ್ರಿ, ದಾವೀದ ಅರಸನೆಂದು ಅಭಿಷೇಕ ಆದ ಕೂಡಲೇ ಆತನು ಪಟ್ಟಕ್ಕೆ ಏರಲಿಲ್ಲ. ಅಲ್ಲೊಂದು ಪ್ರೊಸೆಸ್ ನಡೀತದೆ, ಒಂದು ಕಾರ್ಯಗಳು ನಡೀತದೆ. ಯೋಸೆಫನಿಗೆ ಕನಸು ಬಿದ್ದ ಕೂಡಲೇ ಮರುದಿನವೇ ಆತನ ಉನ್ನತ ಸ್ಥಾನಕ್ಕೆ ಏರಿ, ತಂದೆ ತಾಯ ಆತನ ಹೆತ್ತವರು ಮಾತ್ರವಲ್ಲ ಅಣ್ಣ ತಮ್ಮಂದರು ಆತನ ಕಾಲಿಗೆ ಅಡ್ಡ ಬೀಳಲಿಲ್ಲ. ಆತನು ನಂಬಿಕೆಯಿಂದ ಕಾದ, ನಂಬಿಕೆಯಿಂದ ತನ್ನ ಜೀವಿತ ನಡೆಸಿದ, ಫಲ ಮುಂದಕ್ಕೆ ಸಿದ್ಧವಾಗಿತ್ತು. ಅದನ್ನಾಗಿ ನೆನಪಿನಿಟ್ಕೊಳ್ಬೇಕು. ದೇವರು ನಿನ್ನ ಜೀವಿತದಲ್ಲಿ ಎಲ್ಲವನ್ನು ಸರಿಯಾದ ಸಮಯದಲ್ಲಿ, ಆತನ ಸಮಯದಲ್ಲಿ ಆತನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಆತನ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಅದನ್ನು ಹೇಳ್ತದೆ. ಪ್ರಸಂಗಿಗಳ ಪುಸ್ತಕ 3ನೇ ಅಧ್ಯಾಯ 11ನೇ ವಚನದಲ್ಲಿ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಎಂಬುದಾಗಿ. ಇಂಗ್ಲಿಷಲ್ಲಿ ಬರುವಾಗ ಹೀಗೆ ಹೇಳ್ತದೆ, ಹಿ ಹ್ಯಾಸ್ ಮೇಡ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್ ಎಂಬುದಾಗಿ. ಆತನ ಸಮಯದಲ್ಲಿ ಎಲ್ಲವೂ ಕೂಡ ಸುಂದರವಾಗಿ ಮಾರ್ಪಡಲ್ಪಡ್ತದೆ. ಅನೇಕ ಬಾರಿ ಕೆಲವು ಕ್ಷಣಗಳು ನಮಗೆ ಅರ್ಥ ಆಗ್ತದೆ, ಯಾಕೆ ದೇವರು ನನ್ನನ್ನು ಇಷ್ಟರ ಮಟ್ಟಿಗೆ ಕಾಯುವ ಹಾಗೆ ಮಾಡಿದ ಎಂಬುದಾಗಿ. ಯಾಕಾಗಿ ರಿಲೇಶನ್ಶಿಪ್ ಎಂಡ್ ಆಯಿತು, ಯಾಕಾಗಿ ಅಪಾರ್ಚುನಿಟಿಗಳು ನಮಗೆ ಬ್ಲಾಕ್ ಆಗ್ತಾ ಇತ್ತು, ಯಾಕಾಗಿ ಆ ಒಂದು ಬಾಗಿಲು ನಮಗಾಗಿ ಮುಚ್ಚಿಕೊಂಡಿತ್ತು. ಇದಕ್ಕೆ ಉತ್ತರ ಒಂದು ದಿನ ಸಿಗ್ತದೆ. ದೇವರು ತನ್ನ ಉದ್ದೇಶವನ್ನು ನಿನ್ನ ಜೀವಿತ ನೆರವೇರಿಸುವಾಗ. ಅದರಿಂದಾಗಿ ದೇವರು ನಿನ್ನ ಜೀವಿತದಲ್ಲಿ ಮಾಡುವಂಥ ಕಾರ್ಯ ಅದು ಆತನ ತಕ್ಕವಾದಂಥ ಸಮಯದಲ್ಲಿ. ಅದಕ್ಕಾಗಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನದಲ್ಲಿ,
ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದಿರೋಣ, ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ಎಂಬುದಾಗಿ. ನಾವು ತಕ್ಕ ಸಮಯದಲ್ಲಿ ಇನ್ ಹಿಸ್ ಟೈಮ್ ವಿ ವಿಲ್ ರೀಪ್, ನಾವು ಅದನ್ನು ಕೊಯ್ತೇವೆ. ಆಶೀರ್ವಾದಗಳು ಬರಲಿಕ್ಕೆ, ನಮ್ಮ ಜೀವಿತದಲ್ಲಿ ಮುಚ್ಚಿಟ್ಟಂಥ ಎಲ್ಲ ಬಾಗಿಲುಗಳು ತೆರೀಲಿಕ್ಕೆ ಪ್ರಾರಂಭವಾಗ್ತದೆ. ಯಾಕಂದ್ರೆ ಅದು ದೇವರ ಕಾರ್ಯ. ಕರ್ತನಲ್ಲಿ ಪ್ರೀತಿಯುವಂಥ ದೇವಜನರೇ, ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ನಾನು ನಿನ್ನ ಎದುರಿಸ್ತಾ ಇರುವಂಥ ಸ್ಥಿತಿ ಏನಾಗಿದೆ? ಅನೇಕ ಬಾರಿ ಎದುರಿಸ್ತಿರುವಂಥ ಸಮಸ್ಯೆಗಳಲ್ಲಿ ನಾವು ಕಂಗಾಲಾಗಿ ಹೋಗ್ತೇವೆ. ಆದರೆ ನೆನಪನ್ನು ಇಟ್ಕೊಳ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನ ಸಮಯದಲ್ಲಿ ಎಲ್ಲವೂ ಕೂಡ ಇನ್ ಹಿಸ್ ಟೈಮ್, ಎಲ್ಲವೂ ಕೂಡ ಆತನ ಸಮಯದಲ್ಲಿ. ಅದರಿಂದಾಗಿ ನೆನಪನ್ನು ಇಟ್ಕೊಳ್ಬೇಕು, ನನ್ನ ಫ್ಯೂಚರ್ ಎನ್ನುವಂಥದ್ದು ಆತನ ಕೈಯಲ್ಲಿದೆ, ನನ್ನ ಮಿನಿಸ್ಟ್ರಿ ಅನ್ನೋದು ಆತನ ಕೈಯಲ್ಲಿದೆ, ನನ್ನ ಕೆಲಸ ಎನ್ನುವುದು ಆತನ ಕೈಯಲ್ಲಿದೆ, ನನ್ನ ಸಮಯ, ನನ್ನ ಫ್ಯಾಮಿಲಿ ಅದು ಆತನ ಕೈಯಲ್ಲಿದೆ. ಈ ವಿಶ್ವಾಸದಲ್ಲಿ ಮುಂದೆ ಸಾಗುವಂಥ ಜವಾಬ್ದಾರಿ ಇದೆ. ಈ ನಂಬಿಕೆಯಲ್ಲಿ ನಮ್ಮ ಹೆಜ್ಜೆ ನೀಡುವಂಥ ಜವಾಬ್ದಾರಿ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರಾತ್ಮ ನಿಮ್ಮೆಲ್ಲರನ್ನು ಕಾಯ್ದು ಕಾಪಾಡಲಿ, ತನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸಲಿ, ಬಲಪಡಿಸಲಿ, ಆಶೀರ್ವದಿಸಲಿ. ಘನಮಾನ ಮಹಿಮೆ ಆತನಿಗೆ ಸಲ್ಲಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಗಾಗಿ, ನಿನ್ನ ನಡೆಸುವಿಕೆಗಾಗಿ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಿನ್ನ ಪರಿಶುದ್ಧವಾದಂಥ ಪ್ರಸನ್ನತೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಕೃಪೆಯಿಂದ ಪಾಲಿಸಿಕೊಟ್ಟಿದೆ. ಅನೇಕ ಬಾರಿ ನಾವು ಅನೇಕ ವಿಷಯಗಳಿಗಾಗಿ ಅವಸರ ಮಾಡ್ತೇವೆ ಸ್ವಾಮಿ, ಆದರೆ ನಿನ್ನ ವಾಕ್ಯ ಕೊಡುವಂಥ ಒಂದು ಅಭಯದ ಮಾತೇನಂತ ಹೇಳಿದರೆ, ಆತನ ಸಮಯಕ್ಕಾಗಿ ಕಾದುಕೊಂಡಿರ್ರಿ ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ಸಮಯಕ್ಕಾಗಿ ನಾವು ಕಾದುಕೊಳ್ತೇವೆ. ನೀನು ತೆರೆಯುವಂಥ ಬಾಗಿಲು ಸ್ವಾಮಿ, ಅದಕ್ಕಾಗಿ ನಾವು ಕಾಯ್ದುಕೊಳ್ತೇವೆ. ಹೌದು ಸ್ವಾಮಿ, ನಿನ್ನ ಆಶೀರ್ವಾದಕ್ಕಾಗಿ ನಾವು ಕಾದುಕೊಳ್ತೇವೆ. ನಿನ್ನ ಸಮಯದಲ್ಲಿ ನೀನು ನಮಗೋಸ್ಕರ ತೆರೆಯುವಂಥ ಬಾಗಿಲು ಆಶೀರ್ವಾದಗಳಿಗಾಗಿ ನಾವು ಕಾದುಕೊಳ್ತೇವೆ ಸ್ವಾಮಿ. ಯಾಕಂದರೆ ನೀನು ಮಾಡುವಂಥ ಕಾರ್ಯಗಳು ತಕ್ಕದಾದಂಥ ಸಮಯದಲ್ಲಿ ಸರಿಯಾದಂಥದ್ದನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ನಿನ್ನ ವಿಶೇಷವಾದ ಕೃಪೆಯಿಂದ ತುಂಬಿಸು, ಆಶೀರ್ವಾದ ತುಂಬಿಸು ಸ್ವಾಮಿ. ನಿನ್ನ ವಿಶೇಷವಾದ ನಡೆಸುವಿಕೆಯನ್ನು ನೀನು ದಯಪಾಲಿಸಿಕೊಡು ಎಂಬ ಬೇಡ್ಕೊಳ್ತಿದ್ದೇವೆ ಸ್ವಾಮಿ. ನಿನ್ನ ಚಿತ್ತದಂತೆ ನಮ್ಮ ಜೀವಿತ ಆಶೀರ್ವಾದ ಜೀವಿತೆಡೆಗೆ ನಡಲಿಕ್ಕಾಗುವಂಥ ಕೃಪೆಯಿಂದ ಪಾಲಿಸಿಕೊಡು. ಹೌದು ಸ್ವಾಮಿ, ಕಷ್ಟ ಸಮಯ ಇರ್ಬೋದು, ದುಃಖ ಸಮಯ ಇರ್ಬೋದು, ನೋವಿನ ಸಮಯ ಇರ್ಬೋದು, ನೀನು ಬಲಪಡಿಸು. ತಕ್ಕ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಂದೇವೆ ನಮ್ಮ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಶಾಂತಿ ಸಮಾಧಾನ ನಮ್ಮೆಲ್ಲರೊಂದಿಗೆ, ಆರಾಧನೆ ಭಾಗಿಯಾಗಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ ಇಂದಿಯಾಗಲಿ. ಆಮೆನ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಹೇಳುವಾಗ ಆಶೀರ್ವದಿಸಲಿ. ವಾಕ್ಯವನ್ನು ಹಂಚಿರಿ. ಯಾಕಂದರೆ ಅನೇಕರು ದೇವರ ಆ ಸಮಯವನ್ನು ಅರಿತುಕೊಳ್ಳಲಾರದೆ ಸೋತು ತಮ್ಮ ಆರೋಗ್ಯವನ್ನು ಹದಗೆಡಿಸಿದವರಿದ್ದಾರೆ, ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇರೋರಿದ್ದಾರೆ. ದೇವರ ವಾಕ್ಯ ಮುಟ್ಟಬೇಕಾಗಿದೆ. ಯಾಕಂದರೆ ಈ ವಾಕ್ಯ ಅವರೊಂದಿಗೆ ಮಾತನಾಡ್ತದೆ. ಜೀವವುಳ್ಳಂಥ ವಾಕ್ಯ ಪ್ರತಿಯೊಬ್ಬೊಬ್ಬರೊಂದಿಗೆ ಮಾತಾಡುವಂಥದ್ದಾಗಿದೆ. ದೇವರು ತನ್ನ ಆಶೀರ್ವಾದ ನಿಮ್ಮೆಲ್ಲರನ್ನು ಬಲಪಡಿಸಲಿ, ಮುನ್ನಡೆಸಲಿ, ತನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸಲಿ. ಗಾಡ್ ಬ್ಲೆಸ್ ಯು ಆಲ್. ಹ್ಯಾವ್ ಅ ಬ್ಲೆಸ್ಡ್ ವೀಕ್. ಬಾಯ್.